ಸ್ನೇಹಿತರೆ ನಮಸ್ಕಾರ. ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮೊಹರಂ ಬಂದರೆ ಹಬ್ಬದ ವಾತಾವರಣ. ಬಣ್ಣ ಬಣ್ಣದ ಫೇರ್ಗಳು ಎದ್ದು ನಿಲ್ತವೆ. ಹಿಂದೂ ಮುಸ್ಲಿಮರು ಒಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಹರಕೆಯನ್ನು ಹೊರತಾರೆ, ಇನ್ನು ಕೆಲವರು ಬೆಂಕಿಯ ಕೆಂಡದ ಮೇಲೆ ನಡೆಯುತ್ತಾರೆ. ಆದರೆ ಒಂದು ಪ್ರಶ್ನೆ, ಈ ಮೊಹರಂನ ಮೂಲ ಎಲ್ಲಿಂದ ಬಂತು? ಇದು ಇರಾಕ್ನ ಕರ್ಬಲಾದಲ್ಲಿ ನಡೆದ ಘಟನೆಯೊಂದಿಗೆ ಹೇಗೆ ಸಂಬಂಧಿಸಿದೆ? ಇಮಾಮ್ ಹುಸೇನ್ ಮತ್ತು ಕರ್ನಾಟಕದ ಹಳ್ಳಿಗಳ ನಡುವೆ ಏನು ಸಂಬಂಧ? ಇಂದು ನಾವು ಮೊಹರಂನ ಇತಿಹಾಸ, ಕರ್ಬಲಾದ ದುರಂತ ಮತ್ತು ಉತ್ತರ ಕರ್ನಾಟಕದ ಪೀರ್ ಹಬ್ಬದ ನಿಜವಾದ ಕಥೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸುಮಾರು 1400 ವರ್ಷಗಳ ಹಿಂದೆ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗನಾಗಿರುವಂತಹ ಹುಸೇನ್ ಇಬ್ನ್ ಅಲಿ ಇವರು ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಅಲ್ಲಿನ ಯಾಜೀದ್ ಎಂಬುವರು ಅಧಿಕಾರವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ. ಆದರೆ ಹುಸೇನ್ ಅವರು ಅನ್ಯಾಯದ ಮುಂದೆ ನಾನು ತಲೆಬಾಗುವುದಿಲ್ಲ ಅಂತ ಖಡಾಖಂಡಿತವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಅದು ಕ್ರಿಸ್ತ ಶಕ 680. ಇಂದಿನ ಕರಬಲಾ ನಗರದ ಸಮೀಪ ಹುಸೇನ್ ಅವರ ಜೊತೆ ಕೇವಲ 72 ಜನರು ಮಾತ್ರ ಇರ್ತಾರೆ. ಆದರೆ ಅವರ ಎದುರು ಸಾವಿರಾರು ಸೈನಿಕರಿರ್ತಾರೆ. ಆ ಸಮಯದಲ್ಲಿ ಹಲವಾರು ದಿನಗಳ ಕಾಲ ಅವರಿಗೆ ನೀರನ್ನು ಕೂಡ ಕೊಡ್ತಾ ಇರಲಿಲ್ಲ. ಅವ್ರ ಜೊತೆ ಇದ್ದಂಥ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಬಾಯಾರಿಕೆಯಿಂದ ನರಳ್ತಾ ಇರ್ತಾರೆ. ಆದರೂ ಕೂಡ ಹುಸೇನ್ ಅವರು ಶರಣಾಗತರಾಗುವುದಿಲ್ಲ. ಕೊನೆಗೆ ಆಶೂರಾ ದಿನದಂದು ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ನಮಗೆ ಕಾಡುವ ಪ್ರಶ್ನೆ ಏನು ಅಂದರೆ, ಹುಸೇನ್ ಎಂದಿಗೂ ಭಾರತಕ್ಕೆ ಬಂದಿರಲಿಲ್ಲ. ಅವರು ಕರ್ಬಲಾದಲ್ಲಿಯೇ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ. ಹಾಗಿದ್ದರೆ ಮೊಹರಂ ಕರ್ನಾಟಕಕ್ಕೆ ಹೇಗೆ ಬಂತು? ಇದಕ್ಕೆ ಉತ್ತರ ದಕ್ಕನ್ ಇತಿಹಾಸದಲ್ಲಿದೆ. ಸುಮಾರು 600 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ರಾಜ್ಯಗಳು ಸ್ಥಾಪನೆಯಾಗಿದ್ದವು. ಬಹುಮನಿ ಸುಲ್ತಾನರು, ಆದಿಲ್ ಶಾಹಿಗಳು, ಈ ಆಡಳಿತಗಾರರು ಕರ್ಬಲಾ ಮತ್ತು ಹುಸೇನ್ ಅವರ ಸ್ಮರಣಾರ್ಥ ಮೊಹರಂ ಆಚರಣೆಯನ್ನು ಪ್ರೋತ್ಸಾಹ ಮಾಡ್ತಾರೆ. ಆ ಸಮಯದಲ್ಲಿ ದಕ್ಕನ್ ಪ್ರದೇಶದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿರುವಂತಹ ವಿಜಯಪುರ, ಅಲ್ಲಿಂದ ಮೊಹರಂ ಆಚರಣೆ ಬಾಗಲಕೋಟೆ, ಗದಗ್, ಕೊಪ್ಪಳ, ಧಾರವಾಡ, ಬೆಳಗಾವಿ ಇನ್ನಿತರೆ ಹಳ್ಳಿಗಳಿಗೆ ಹರಡಿಕೊಂಡು ಬಿಡ್ತವೆ. ಈ ಕಥೆಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರವಿದೆ, ಅದು ಸೂಫಿ ಸಂತರು. ಸೂಫಿ ಸಂತರು ಧರ್ಮಕ್ಕಿಂತ ಹೆಚ್ಚಾಗಿ ಮಾನವೀಯತೆಯನ್ನು ಬೋಧಿಸ್ತಾ ಇದ್ದರು. ಅವರು ಹೇಳೋದು ಒಂದೇ, ದೇವರು ಒಬ್ಬನೇ, ಮಾನವರು ಸಹೋದರರು ಮಾತ್ರ. ಈ ಸಂದೇಶ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳನ್ನು ಹತ್ತಿರಕ್ಕೆ ಕರೆದುಕೊಂಡು ಬಿಡುತ್ತೆ. ಹಾಗಾದರೆ ಈ ಫೀರ್ ಹಬ್ಬ ಹೇಗೆ ಹುಟ್ಟಿತು? ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಕರ್ಬಲಾದ ಶಹೀದರ ಸ್ಮರಣಾರ್ಥ ತಾಜಿಯಾ ನಿರ್ಮಿಸಲು ಆರಂಭ ಮಾಡ್ತಾರೆ. ಕಾಲಕ್ರಮೇಣ ತಾಜಿಯಾ ಎಂಬ ಪದಕ್ಕಿಂತ ಫೀರ್ ಎಂಬ ಪದ ಹೆಚ್ಚು ಜನಪ್ರಿಯವಾಗುತ್ತೆ. ಪರ್ಷಿಯನ್ ಭಾಷೆಯಲ್ಲಿ ಪೀರ್ ಎಂದರೆ ಸಂತ, ಗುರು ಅಂತ ಅರ್ಥವನ್ನು ಕೊಡುತ್ತೆ. ಹೀಗಾಗಿ ಮೊಹರಂ ನಿಧಾನವಾಗಿ ಪೀರ್ ಹಬ್ಬವಾಗಿ ರೂಪಾಂತರಗೊಳ್ಳುತ್ತೆ. ಹಾಗಾದರೆ ಹಿಂದೂಗಳು ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅಂತ ಕೆಲವರ ಪ್ರಶ್ನೆ. ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ಉತ್ತರ ಕರ್ನಾಟಕದ ಜನರು ಹುಸೇನ್ ಅವರನ್ನು ಕೇವಲ ಮುಸ್ಲಿಂ ವ್ಯಕ್ತಿಯನ್ನಾಗಿ ನೋಡಲಿಲ್ಲ. ಅವರನ್ನು ಸತ್ಯಕ್ಕಾಗಿ ಹೋರಾಡಿದ ವೀರ, ಅನ್ಯಾಯದ ವಿರುದ್ಧ ನಿಂತ ನಾಯಕ, ತ್ಯಾಗದ ಪ್ರತೀಕ ಅಂತ ನೋಡ್ತಾರೆ. ಹೀಗಾಗಿ ಹಿಂದೂ ಸಮುದಾಯದ ಅನೇಕ ಜನರು ಕೂಡ ಈ ಆಚರಣೆಯಲ್ಲಿ ಭಾಗವಹಿಸಲು ಪ್ರಾರಂಭ ಮಾಡ್ತಾರೆ. ಕಾಲಕ್ರಮೇಣ ಮೊಹರಂ ಮತ್ತು ಸ್ಥಳೀಯ ಸಂಸ್ಕೃತಿ ಒಂದಕ್ಕೊಂದು ಬೆರೆತುಕೊಂಡು ಹೋಗಿಬಿಡ್ತವೆ. ಅದರ ಪರಿಣಾಮವಾಗಿ ಹೊಸ ಆಚರಣೆಗಳು ಹುಟ್ಕೊಂಡು ಬಿಡ್ತವೆ. ಸವಾರಿ, ಪೀರ್ ಮೆರವಣಿಗೆ, ಡೊಳ್ಳು ಕುಣಿತ, ಹಲಿಗೆ ಕುಣಿತ, ಹರಕೆ, ಅನ್ನ ಸಂತರ್ಪಣೆ ಇವೆಲ್ಲವೂ ಕೂಡ ಸ್ಥಳೀಯ ಜಾನಪದ ಸಂಸ್ಕೃತಿಯ ಭಾಗಗಳಾಗಿ ಬಿಡ್ತವೆ. ಆದರೆ ಹಳ್ಳಿಗಳಲ್ಲಿ ಕೇಳಿಬರುವ ನಂಬಿಕೆಗಳು ಏನಂದರೆ, ಅಲ್ಲಿ ಕೆಲವು ಜನರು ಹೇಳ್ತಾರೆ, ಪೀರಿಗೆ ಹರಕೆ ಕಟ್ಟಿದರೆ ನಮ್ಮ ಕೆಲಸ ಆಗುತ್ತದೆ, ಪೀರ ಕೋಪಗೊಂಡರೆ ಅನಾಹುತವಾಗುತ್ತದೆ, ಸವಾರಿ ತನ್ನಿಂದ ತಾನೇ ಅಲ್ಲಾಡುತ್ತದೆ. ಇವು ಜನಪದ ನಂಬಿಕೆಗಳು. ಆದರೆ ಇವು ಗ್ರಾಮೀಣ ಸಂಸ್ಕೃತಿಯ ಒಂದು ಭಾಗವಾಗಿ ಉಳಿದುಕೊಂಡು ಬಿಟ್ಟಿವೆ. ಮೊಹರಂನ ನಿಜವಾದ ಅರ್ಥ ಪೀರ್ ಅಲ್ಲ, ಸವಾರಿ ಅಲ್ಲ, ಡೊಳ್ಳು ಅಲ್ಲ. ಅದರ ಮೂಲ ಸಂದೇಶ ಅನ್ಯಾಯದ ಮುಂದೆ ತಲೆಬಾಗಬೇಡ, ಸತ್ಯಕ್ಕಾಗಿ ನಿಲ್ಲು, ನ್ಯಾಯಕ್ಕಾಗಿ ಹೋರಾಡು. ಇದೇ ಕರಬಲಾದ ಸಂದೇಶ. ಹಾಗಿದ್ದರೆ ಸ್ನೇಹಿತರೆ, ಕೆಲವು ಹಳ್ಳಿಗಳಲ್ಲಿ ತಾವು ನೋಡಿರಬೇಕು, ತಮ್ಮ ತಮ್ಮ ಮಕ್ಕಳಿಗೆ ಹಾಗೂ ದೊಡ್ಡವರಿಗೂ ಕೂಡ ಫಕೀರ್ ಎಂದು ಮಾಡುವುದನ್ನು ತಾವು ನೋಡಿರಬಹುದು. ಫಕೀರ ಅಂದರೆ ಸಂತ ಅಂತ ಅದರ ಅರ್ಥ. ಅಂದರೆ
ಫಕೀರವನ್ನು ಅದನ್ನು ಧರಿಸಿದವರಂಥವರು ಸಂತನ ರೀತಿ ವರ್ತನೆಯನ್ನು ಮಾಡಬೇಕು ಅನ್ನೋದು ಅದರ ಉದ್ದೇಶ. ಹಾಗಾದರೆ ಸ್ನೇಹಿತರೆ, ಮೊಹರಂನ ಕತೆ ಇರಾಕ್ನ ಕರಬಲಾದಲ್ಲಿ ಆರಂಭವಾಗಿ ದಕ್ಕನ್ ಸುಲ್ತಾನರ ಮೂಲಕ ಕರ್ನಾಟಕಕ್ಕೆ ಬಂದು ಸೂಫಿ ಸಂತರ ಪ್ರಭಾವದಿಂದ ಜನರ ಹೃದಯಗಳನ್ನು ತಲುಪುತ್ತೆ. ಇಂದು ಉತ್ತರ ಕರ್ನಾಟಕದಲ್ಲಿ ಪೀರ್ ಹಬ್ಬವಾಗಿ ಜೀವಂತವಾಗಿ ಬಿಟ್ಟಿದೆ. ಆದ್ದರಿಂದ ಪೀರ್ ಹಬ್ಬ ಕೇವಲ ಒಂದು ಧರ್ಮದ ಆಚರಣೆಯಲ್ಲ, ಅದು ಇತಿಹಾಸ, ಜನಪದ ಸಂಸ್ಕೃತಿ ಮತ್ತು ಸಮುದಾಯದ ಒಗ್ಗಟ್ಟಿನ ಸಂಕೇತವಾಗಿದೆ. ಸ್ನೇಹಿತರೆ, ಈ ಮೊಹರಂನ ಕುರಿತಾದ ಕತೆ ತಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ತಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.